ದ ಲಾಸ್ಟ್ ಸಪ್ಪರ್ ಅಂದರೆ ಕೊನೆ ಭೋಜನ. ಇದ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಆದರೆ ಯಾರಿಗೂ ತಿಳಿಯದೇ ಇರುವಂತಹ ವಿಷಯ ಏನಂದರೆ, ಆ ಮೇಜಿನ ಮೇಲೆ ಯೇಸುಸ್ವಾಮಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅಡಗಿದ್ದ ಪ್ರತಿಯೊಂದು ಪ್ರವಾದನೆಗಳನ್ನು ಕೂಡ ನೆರವೇರಿಸ್ತಾ ಇದ್ರು. ಅಲ್ಲಿ ಅವರು ಮಾಡಿದ ಪ್ರತಿಯೊಂದು ಸನ್ನೆಯೂ ಕೂಡ ಇಂದಿಗೂ ನಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರುವ ಒಂದು ಆತ್ಮಿಕ ಕೀಯಾಗಿದೆ. ಈ ವಿಡಿಯೋದಲ್ಲಿ ಆ ರೊಟ್ಟಿ, ಆ ಪಾತ್ರೆ ಮತ್ತು ಯೋಧನಿಗೆ ತಿಳಿಸಿದಂತಹ ವಿಷಯ ಕೇವಲ ಸಾಂಕೇತಿಕವಾಗಿರಲಿಲ್ಲ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅವು ಒಂದು ಪ್ರವಾದನೆಯ ಸಂಕೇತವಾಗಿದ್ದವು, ಆತ್ಮಿಕ ಯುದ್ಧದ ಒಂದೊಂದು ವಿಧಿವಿಧಾನವಾಗಿದ್ದವು ಮತ್ತು ನಿಮ್ಮನ್ನೂ ಕೂಡ ಒಳಗೊಳ್ಳಬಹುದಾದ ಒಂದು ಶಾಶ್ವತ ಆಹ್ವಾನದ ಆರಂಭವಾಗಿದ್ದವು. ಆದರೆ ಇಲ್ಲಿ ನಿಜವಾಗಿ ಏನಾಯಿತು ಎಂಬುದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಈ ಭೋಜನದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಪ್ರಾಚೀನ ಕಾಲದಿಂದಲೂ ಈ ಪ್ರಿಯರು ಐಗುಪ್ತದ ಬಿಡುಗಡೆಯನ್ನು ನೆನಪಿಸ್ಕೊಳ್ತಾ ಭಕ್ತಿಯಿಂದ ಪಸ್ಕ ಹಬ್ಬನ ಆಚರಿಸ್ತಾ ಇದ್ರು. ಹೌದು, ಅದೊಂದು ಬರೀ ನೆನಪಿನ ಅರ್ಥಕವಾಗಿತ್ತು, ಆದರೆ ಅದು ಕೇವಲ ಐತಿಹಾಸಿಕ ನೆನಪಿಗಿಂತ ಹೆಚ್ಚಿನದನ್ನು ಅಡಗಿಸಿತ್ತು. ಚಿಹ್ನೆಗಳಿಂದ ತುಂಬಿದಂಥ ಆ ಯಹೂದಿ ಭೋಜನವು ಒಂದು ಮುನ್ಸೂಚನೆ ಆಗಿತ್ತು. ಅದು ಮಹತ್ತರವಾದ ವಿಷಯದ ಕಡೆಗೆ ಬೆರಳು ಮಾಡಿ ತೋರಿಸುವ ಒಂದು ಪವಿತ್ರ ಲಿಪಿಯಾಗಿತ್ತು. ಈಗ ಯೇಸುವಿನ ಸೂಚನೆಯಂತೆ ನೀರಿನ ಕೊಡ್ಪಾನವನ್ನು ಹೊತ್ತಿದ್ದ ಒಬ್ಬ ಅನಾಮಧೇಯ ವ್ಯಕ್ತಿಯು ಸಿದ್ಧಪಡಿಸಿದಂಥ ಆ ಮೇಲಣ ಕೋಣೆಯಲ್ಲಿ ಈ ಮರ್ಮವು ಶಿಷ್ಯರ ಕಣ್ಣೆದುರೇ ನೆರವೇರಲು ಸಿದ್ಧ ಆಗಿತ್ತು. ಆ ದೃಶ್ಯನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೇಜು ಸಿದ್ಧವಾಗಿದೆ, ಯಹೂದಿ ಭೋಜನದ ಪದ್ಧತಿಯಂತೆ ಅಪೋಸ್ತಲರು ಒರಗಿಕೊಂಡಿದ್ದಾರೆ. ಆದರೆ ಇದು ಸಾಧಾರಣ ರಾತ್ರಿಯಲ್ಲ, ಇದು ಕೊನೆಯ ಭೋಜನ, ಪರಮಯಜ್ಞಕ್ಕೆ ಮುಂಚಿನ ಕೊನೆಯ ಪಸ್ಕ ಹಬ್ಬ. ಇದು ಭೂಮಿಯ ಸಮಯವು ನಿತ್ಯತ್ವದ ಮುಂದೆ ಬಾಗುವ ನಿಖರವಾದಂಥ ಕ್ಷಣ ಆಗಿತ್ತು. ಆ ಕೋಣೆಯಲ್ಲಿಯೇ ಅಸಂಖ್ಯಾತ ಪ್ರವಾದನೆಗಳಲ್ಲಿ ಘೋಷಿಸಲಾದ ದೇವರ ವಿಮೋಚನಾ ಯೋಜನೆಯು ದೃಶ್ಯಮಾನವಾಗಿ ತೆರೆದುಕೊಳ್ಳಲು ಪ್ರಾರಂಭವಾಗ್ತದೆ. ಪಸ್ಕದ ಕುರಿಮರಿಯು ಮೇಜಿನ ಮೇಲಿದೆ, ಆದರೆ ನಿಜವಾದ ಕುರಿಮರಿಯಾದಂಥ ನಮ್ಮ ಕ್ರಿಸ್ತ ಯೇಸು ಅವರ ಮಧ್ಯದಲ್ಲೇ ಇದ್ದಾರೆ. ನಂತರ ಯೇಸು ಕ್ರಿಸ್ತರು ಎದ್ದು ನಿಲ್ತಾರೆ ಮತ್ತು ಮತ್ತೊಂದು ಸಾಂಪ್ರದಾಯಿಕ ಆಚರಣೆಯಂತೆ ಕಾಣುತ್ತಿದ್ದ ಕ್ಷಣವು ಒಂದು ಸರಳ ಆದರೆ ಪ್ರವಾದನಾತ್ಮಕ ಸನ್ನೆಯಿಂದ ಸ್ಥಗಿತಗೊಳ್ತದೆ. ಅವರು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು ಹೀಗೆ ಹೇಳ್ತಾರೆ, ತಕ್ಕೊಳ್ಳಿರಿ, ಇದನ್ನು ತಿನ್ನಿರಿ, ಇದು ನನ್ನ ದೇಹ. ಇಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆನಾ? ಶತಮಾನಗಳಿಂದ ಐಗುಪ್ತದಿಂದ ಹೊರಬಂದ ಗಡಿಬಿಡಿಯ ಸಂಕೇತವಾಗಿ ಬಳಸಲ್ಪಟ್ಟ ಆ ಹುಳಿಯಿಲ್ಲದ ರೊಟ್ಟಿ ಈಗ ಹೊಸ ಅರ್ಥವನ್ನ ಪಡಿತಾ ಇದೆ. ಇದು ಕೇವಲ ಆಹಾರಕ್ಕಿಂತ ಮಿಗಿಲಾದದ್ದು. ಇದು ಅನೇಕರಿಗಾಗಿ ನೀಡಲ್ಪಟ್ಟ ಪಾಪವಿಲ್ಲದ ಶರೀರವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಕೇವಲ ನೆರಳಾಗಿದ್ದದ್ದು ಈಗ ಅವರ ಕಣ್ಣೆದುರೇ ನೆರವೇರ್ತಾ ಇದೆ ಮತ್ತು ತಾವು ಯಾವುದಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ ಎಂಬ ಆಳದ ಅರಿವು ಅವರಿಗೆ ಇಲ್ಲ. ಈ ಭೋಜನ ಮತ್ತು ಶಿಲುಬೆ ಈಗಾಗಲೇ ಪರಸ್ಪರ ಸಂಬಂಧ ಹೊಂದಿವೆ. ಕರ್ತನ ಭೋಜನವು ಇನ್ನು ಮುಂದೆ ಕೇವಲ ಹಳೆಯ ನೆನಪಿನ ವಿಧಿಯಲ್ಲ, ಆದರೆ ಭವಿಷ್ಯತ್ತಿನ ಹೊಸ ಒಡಂಬಡಿಕೆಯ ಘೋಷಣೆಯಾಗಿದೆ. ವಾತಾವರಣ ಬದಲಾಗ್ತದೆ. ಆ ಕೋಣೆಯ ಗಾಳಿಯು ಹೆಚ್ಚು ಸಾಂದ್ರವಾಗಿ, ಹೆಚ್ಚು ಪವಿತ್ರವಾಗಿ ಮಾರ್ಪಟ್ಟಂತೆ ಭಾಸ ಆಗ್ತದೆ. ನಿತ್ಯತ್ವದ ಮೌನವು ಶಿಷ್ಯರ ಮೇಲೆ ಆವರಿಸ್ತದೆ. ಅವರಿಗೆ ಇನ್ನೂ ಕೂಡ ಅರ್ಥವಾಗದೇ ಇದ್ದಿರಬಹುದು, ಆದರೆ ಈ ಪವಿತ್ರವಾದಂತಹ ಕ್ರಿಸ್ತನ ಶರೀರವು ವಿಮೋಚನೆಯ ಮುನ್ಸೂಚನೆಯಾಗಿದೆ. ಆ ರೊಟ್ಟಿಯೇ ಶರೀರ, ಶೀಘ್ರದಲ್ಲೇ ಹಂಚಲ್ಪಡುವಂತಹ ದ್ರಾಕ್ಷರಸವು ಆ ಒಡಂಬಡಿಕೆಯ ರಕ್ತ ಆಗಿದೆ. ನಾವು ಪ್ರವಾದನಾತ್ಮಕ ಭೋಜನದ ಮುಂದೆ ಇದ್ದೇವೆ. ಸ್ವತಃ ಶಾಸ್ತ್ರದ ಲೇಖಕರಿಂದಲೇ ವಿವರಿಸಲ್ಪಟ್ಟ ಭೋಜನ ಇದು. ಮತ್ತು ಇದಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿ ವಿಷಯ ಯಾವುದು ಅಂತ ಗೊತ್ತಾ? ಪರಲೋಕವು ಭೂಮಿಯನ್ನು ಸ್ಪರ್ಶಿಸಿದ ಈ ಕ್ಷಣವು ಆಕಸ್ಮಿಕವಾಗಿ ಸಂಭವಿಸಿದ್ದಲ್ಲ. ದೇವರು ಆದಾಮನ ಬೆತ್ತಲೆತನವನ್ನು ಚರ್ಮದ ಉಡುಪಿನಿಂದ ಮುಚ್ಚಿದ ಆದಿಕಾಂಡದ ಸಮಯದಿಂದಲೇ ಇದನ್ನು ಯೋಜಿಸಲಾಗಿತ್ತು. ಆಗಲೇ ರಕ್ತವು ಚೆಲ್ಲಲ್ಪಟ್ಟಿತ್ತು. ಅಲ್ಲಿ ಈಗಾಗಲೇ ಒಂದು ಸಂದೇಶವಿತ್ತು, ಪಾಪಕ್ಕೆ ಯಜ್ಞದ ಅಗತ್ಯವಿದೆ ಅಂತ. ಈಗ ಯೇಸುವೆ ದೇವರ ಕುರಿಮರಿಯಾಗಿ ತಾನೇ ಅಂತಿಮ ಯಜ್ಞವಾಗಲಿದ್ದಾನೆ ಅಂತ ಘೋಷಿಸ್ತಾ ಇದ್ದಾರೆ. ಆ ಮೇಜಿನ ಬಳಿ ಯಾವುದೇ ಸ್ಥಾನಗಳು ಕೂಡ ಆಕಸ್ಮಿಕವಾಗಿರಲಿಲ್ಲ. ಪ್ರತಿಯೊಂದು ಸ್ಥಾನವು ಒಂದು ಅರ್ಥವನ್ನು ಹೊಂದಿತ್ತು. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೊನೆಯ ಭೋಜನದಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆಯು ಕೂಡ ಪರಲೋಕ ರಾಜ್ಯದ ರಹಸ್ಯಗಳನ್ನು ಬಹಿರಂಗಪಡಿಸೋದನ್ನು ನಾವು ಕಾಣಬಹುದು. ಕೊನೆಯ ಭೋಜನದ ಮೇಜು ಕೇವಲ ಊಟ ಮಾಡಲಿಕ್ಕೆ ಮಾತ್ರ ಬಳಸ್ತಾ ಇದ್ದ ಒಂದು ಸ್ಥಳ ಆಗಿರಲಿಲ್ಲ. ಅದು ಪ್ರವಾದನೆಗಳು, ಹೃದಯಗಳು ಮತ್ತು ಉದ್ದೇಶಗಳನ್ನು ಪ್ರಕಟಿಸಲು ಎಚ್ಚರಿಕೆಯಿಂದ ರೂಪಿಸಲಾದಂತಹ ವೇದಿಕೆ ಆಗಿತ್ತು ಅಂತಲೇ ಹೇಳ್ಬೋದು. ಯೋಹಾನನ ವಿವರಣೆಯ ಪ್ರಕಾರ ಅವನು ಯೇಸುವಿನ ಎದೆಯ ಮೇಲೆ ಒರಗಿಕೊಂಡಿದ್ದನು.
ಇದು ಕೇವಲ ಪ್ರೀತಿಯ ಸನ್ನೆ ಆಗಿರಲಿಲ್ಲ, ಅದು ಆಳವಾದ ಆತ್ಮಿಕ ಆಪ್ತತೆಯ ಸ್ಥಾನ ಆಗಿತ್ತು. ಅದು ನಿಜವಾದ ಐಕ್ಯತೆಯಲ್ಲಿದ್ದವನ ಸ್ಥಾನವಾಗಿತ್ತು. ರಕ್ಷಕನ ಹೃದಯ ಬಡಿತವನ್ನು ಕೇಳ್ತಾ ಇದ್ದಂಥ ತನ್ನ ಪ್ರಿಯ ಶಿಷ್ಯನಾದಂಥ ಯೋಹಾನನ ಆಪ್ತತೆಯನ್ನು ಪ್ರತಿನಿಧಿಸ್ತದೆ. ಒತ್ತಡ ಮತ್ತು ಮರ್ಮಗಳ ಮಧ್ಯೆಯೂ ಕುರಿಮರಿಯ ಹತ್ತಿರವೇ ಉಳಿದವನು. ಆತ್ಮಿಕ ಭೋಜನದಲ್ಲಿ ಯೋಹಾನನು ದೇವರ ಅಂತರಾತ್ಮಕ್ಕೆ ಪ್ರವೇಶದ ಸಂಕೇತವಾಗಿದ್ದಾನೆ. ಆದರೆ ಇನ್ನೊಂದು ಬದಿಯ ವಿಶೇಷ ಏನು? ಸಂಪ್ರದಾಯ ಮತ್ತು ದೇವರ ವಾಕ್ಯದ ಪ್ರಕಾರ ಯೇಸುವಿನ ಎಡಭಾಗದಲ್ಲಿ ಯೂದ ಇಸ್ಕರಿಯೋತನು ಇದ್ದನು. ಹೌದು, ದ್ರೋಹಿ. ಕೆಲವೇ ಗಂಟೆಗಳ ನಂತರ ಮುತ್ತು ಕೊಟ್ಟು ಯೇಸುವನ್ನು ಹಿಡಿಸಿಕೊಡಲಿರುವಂಥ ಅದೇ ವ್ಯಕ್ತಿ. ಅವನು ಗೌರವಾನ್ವಿತ ಅತಿಥಿಯ ಸ್ಥಾನವನ್ನು ಅಲಂಕರಿಸಿದ್ದನು. ಎಡಭಾಗದ ಆ ಸ್ಥಾನವು ವಿಶೇಷ ಆತಿಥ್ಯದ ಸನ್ನೆಯನ್ನು ಸ್ವೀಕರಿಸುವ ಸಂಪ್ರದಾಯದ ಸ್ಥಳ ಆಗಿತ್ತು. ಇದು ನಿಮಗೆ ಆಶ್ಚರ್ಯ ತರ್ತಾ ಇಲ್ವಾ? ಯೂದನ ದ್ರೋಹದ ಬಗ್ಗೆ ಯೇಸುವಿಗೆ ಮೊದಲೇ ಗೊತ್ತಿತ್ತು, ಆದರೂ ಅವರು ಆತನನ್ನು ಹತ್ರದಲ್ಲೇ ಇರಿಸ್ಕೊಂಡ್ರು. ಇದು ಭೋಜನ ಮತ್ತು ಪಶ್ಚಾತ್ತಾಪದ ಬಗ್ಗೆ, ಕೊನೆಯ ಕ್ಷಣದವರೆಗೂ ನೀಡಲಾದ ಕರುಣೆಯ ಬಗ್ಗೆ ಶಕ್ತಿಯುತವಾದಂತಹ ವಿಷಯವನ್ನು ನಮಗೆ ತಿಳಿಸ್ಕೊಡ್ತದೆ. ಈ ವ್ಯವಸ್ಥೆಯು ಕೋಇನ್ಸಿಡೆಂಟ್ ಆಗಿರಲಿಲ್ಲ. ಬಲಭಾಗದಲ್ಲಿ ಯೋಹಾನ, ಎಡಭಾಗದಲ್ಲಿ ಯೂದ. ಕರ್ತನ ಭೋಜನವು ಪರಲೋಕ ರಾಜ್ಯದ ಚಿತ್ರಣವಾಗಿ ಎಚ್ಚರಿಕೆಯಿಂದ ಸಂಯೋಜಿಸಲ್ಪಟ್ಟಿತ್ತು. ಆಪ್ತರು ಮತ್ತು ಕಪಟಿಗಳು, ಪ್ರಿಯರು ಮತ್ತು ದ್ರೋಹಿಗಳು ಇಬ್ಬರಿಗೂ ರೊಟ್ಟಿ ಮತ್ತು ದ್ರಾಕ್ಷಾರಸದ ಪ್ರವೇಶ ಇತ್ತು. ಸಭೆಯಲ್ಲಿನ ಭೋಜನದ ಸಂಕೇತವಾದ ಈ ಮೇಜು ಕ್ರಿಸ್ತನೊಂದಿಗಿನ ಐಕ್ಯತೆಯ ಸಂಕೇತವಾಗಿ ಪ್ರಾಮಾಣಿಕವಾಗಿ ಬರುವವರು ಮತ್ತು ಕಪಟದಿಂದ ಬರುವವರ ನಡುವಿನ ಈ ಸಂಘರ್ಷವನ್ನು ಯಾವಾಗಲೂ ಹೊಂದಿರುತ್ತದೆ. ಆದುದರಿಂದ ಭೋಜನವು ಕೇವಲ ದೈಹಿಕವಾಗಿ ಹಾಜರಿರುವುದಕ್ಕಿಂತ ಹೆಚ್ಚಿನದಾಗಿದೆ. ಇದು ಆತ್ಮಿಕವಾಗಿ ಸರಿಯಾದ ಸ್ಥಾನದಲ್ಲಿರುವುದರ ಬಗ್ಗೆ ಆಗಿದೆ. ಎಲ್ಲವನ್ನು ಅರಿತಂತ ಯೇಸು ಸ್ಥಾನಗಳನ್ನ ಕೂಡ ಹಂಚ್ತಾರೆ ಮತ್ತು ಬಹಿರಂಗಪಡಿಸ್ತಾರೆ. ರೊಟ್ಟಿಯನ್ನು ಮುರಿಯುವ ಮೊದಲೇ ಅವರು ಅಲ್ಲಿನ ಹೃದಯಗಳನ್ನ ನೋಡ್ತಾರೆ. ಪ್ರೀತಿಯಿಂದ ಅವರನ್ನು ಅನುಸರಿಸುವವರು ಮತ್ತು ಸ್ವಾರ್ಥದಿಂದ ಅವರನ್ನು ಅನುಸರಿಸುವವರು ಈಗಾಗಲೇ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಇದು ಪರಿಶುದ್ಧತೆ ಮತ್ತು ಕಪಟತನದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಭೋಜನ ಆಗಿದೆ. ಆದುದರಿಂದ ಸಾಂಕೇತಿಕ ಭೋಜನವು ಆಳವಾದ ಆತ್ಮಾವಲೋಕನಕ್ಕೆ ನೀಡುವ ಕರೆಯಾಗಿದೆ. ನಾವು ಎಲ್ಲಿ ಕುಳಿತಿದ್ದೇವೆ? ಆಪ್ತತೆಯ ಸ್ಥಾನದಲ್ಲೋ ಅಥವಾ ದ್ರೋಹದ ಸ್ಥಾನದಲ್ಲೋ? ಹೀಗೆ ಆ ಕೋಣೆಯ ಕೇವಲ ಒಂದು ಸ್ಥಳವಾಗದೆ ಒಂದು ಕನ್ನಡಿಯಾಗಿ ನಮ್ಮೊಳಗಿರುವುದನ್ನು ಪ್ರತಿಬಿಂಬಿಸ್ತಾ ಇದೆ. ನಾವು ಕ್ರಿಸ್ತನ ಬೇಂಚಿನ ಬಳಿಗೆ ಹೋದಾಗ ಆಹ್ವಾನವು ಇನ್ನೂ ನೀಡಲ್ಪಡ್ತಾ ಇದೆ, ಆದರೆ ಮೇಜಿನ ಬಳಿ ನಮ್ಮ ಸ್ಥಾನವು ನಮ್ಮ ಒಳಗಿನ ಪ್ರತಿಕ್ರಿಯೆಯನ್ನು ಬಹಿರಂಗಪಡಿಸ್ತದೆ. ಮತ್ತು ದ್ರೋಹಿಗೂ ಕೂಡ ಅಲ್ಲಿ ಸ್ಥಾನ ಇತ್ತು. ಅವನು ಅದಕ್ಕೆ ಅರ್ಹನಾಗಿದ್ದ ಕಾರಣಕ್ಕಲ್ಲ, ಬದಲಾಗಿ ಕೃಪೆಯು ಕೊನೆಯ ಸೆಕೆಂಡ್ವರೆಗೂ ಕೂಡ ತೆರೆದ ಬಾಹುಗಳಿಂದ ಕಾಯ್ತಾ ಇದ್ದಂಥ ಕಾರಣಕ್ಕಾಗಿ. ನಿಮ್ಮಲ್ಲಿ ಒಬ್ಬನು ತನ್ನನ್ನು ಹಿಡ್ಕೊಡುವೆನೆಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸುವಿನ ಈ ಮಾತುಗಳು ಭೋಜನದ ಮೌನದಲ್ಲಿ ಬಾಂಬ್ ಬಿದ್ದಂತೆ ಭಾಸ ಆಯಿತು. ಈಗಾಗಲೇ ಗಂಭೀರವಾಗಿದ್ದಂಥ ವಾತಾವರಣವು ಈಗ ಆತಂಕದಿಂದ ತುಂಬೋಯ್ತು. ಕಣ್ಣುಗಳು ಸಂಧಿಸಿದವು, ಹೃದಯಗಳು ಭಾರವಾದವು. ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾಗಿ, ಕರ್ತನೆ, ಅದು ನಾನಾ ಅಂತ ಕೇಳೋದಕ್ಕೆ ಪ್ರಾರಂಭಿಸಿದರು. ಇದರ ಸೌಂದರ್ಯವನ್ನು ಗಮನಿಸಿ, ದ್ರೋಹಿ ಯಾರು ಎಂಬುದು ಶಿಷ್ಯರಿಗೂ ಕೂಡ ತಿಳಿದಿರಲಿಲ್ಲ. ಇದು ಯೂದನು ತನ್ನನ್ನು ಎಷ್ಟು ಚೆನ್ನಾಗಿ ಮರೆಮಾಚಿಕೊಂಡಿದ್ದನು ಮತ್ತು ಕರ್ತನ ಭೋಜನವು ಒಳಗಿನ ಸತ್ಯವನ್ನು ಬಹಿರಂಗಪಡಿಸುವ ಕ್ಷಣವಾಗಿದೆ ಎಂಬುದನ್ನು ತೋರಿಸುತ್ತೆ. ಆದರೆ ಕೆಲವರು ಮಾತ್ರ ಗಮನಿಸುವ ಒಂದು ವಿವರ ಇದೆ. ಅದು ಸರಳವಾಗಿ ಕಂಡರೂ ಕೂಡ ಪ್ರವಾದನಾತ್ಮಕ ಆಳ ಮತ್ತು ಕರುಣೆಯಿಂದ ತುಂಬಿದ ಒಂದು ಮೌನ ಸನ್ನೆ. ಬಟ್ಟಲಿನಲ್ಲಿ ಅದ್ದಿ ಯೂದನಿಗೆ ನೀಡಿದ ಆ ರೊಟ್ಟಿಯ ತುಂಡು. ಯೋಹಾನ 13:26 ಹೀಗೆ ಹೇಳುತ್ತೆ, ನಾನು ಈ ರೊಟ್ಟಿಯ ತುತ್ತನ್ನು ಅದ್ದಿ ಯಾರಿಗೆ ಕೊಡ್ತೇನೋ ಅವನೇ. ತದನಂತರ ಯೇಸು ಅದನ್ನು ಯೂದ ಇಸ್ಕರಿಯೋತನಿಗೆ ನೀಡಿದ್ರು. ಈ ಕ್ರಿಯೆಯು ದೋಷಾರೋಪಣೆಯಂತೆ ಕಾಣಬಹುದು, ಆದರೆ ಬೈಬಲ್ ಪ್ರಕಾರ ರೊಟ್ಟಿಯನ್ನು ಅದ್ದಿ ನೀಡುವುದು ಗೌರವ, ಮರ್ಯಾದೆ ಮತ್ತು ಪ್ರೀತಿಯ ಸನ್ನೆಯಾಗಿತ್ತು. ಅತಿಥಿಯನ್ನು ವಿಶೇಷ ಅತಿಥಿಗಾಗಿ ಮಾಡುವ ಕೆಲಸ ಇದು. ಯೇಸು ದ್ರೋಹದ ಬಗ್ಗೆ ತಿಳಿದಿದ್ರು ಯೂದನಿಗೆ ಕೊನೆಯ ಒಂದು ಕರುಣೆಯ ಕಾರ್ಯವನ್ನು ನೀಡ್ತಾರೆ. ಅದು ಪಶ್ಚಾತ್ತಾಪಕ್ಕಾಗಿ ನೀಡಿದ ಮೌನ ಕರೆ. ಆ ಸನ್ನೆ ದೂಷಿಸೋದಕ್ಕಲ್ಲ, ಅದು ಅವನಿಗೆ ಆಹ್ವಾನಿಸ್ತಾ ಇದೆ. ಭೋಜನದ ಮರ್ಮವು ಕೇವಲ ರೊಟ್ಟಿ ಮತ್ತು ದ್ರಾಕ್ಷರಸದ ಬಗ್ಗೆ ಮಾತ್ರ ಅಲ್ಲ, ಅದು ಕೊನೆವರೆಗೂ ಕೂಡ ಕಾಯ್ತಾ ಇದ್ದಂತಹ ಪ್ರೀತಿಯ ಬಗ್ಗೆ ಕೂಡ ಆಗಿದೆ. ಆದರೆ ರೊಟ್ಟಿಯ ತುಣುಕನ್ನು ಸ್ವೀಕರಿಸಿದ ಕೂಡಲೇ ಯೋಹಾನ 13:27 ಗಂಭೀರವಾಗಿ ಹೀಗೆ ಹೇಳ್ತದೆ, ಆ ತುತ್ತನ್ನು ತಕ್ಕೊಂಡ ಮೇಲೆ ಸೈತಾನನು ಅವನಲ್ಲಿ ಸೇರಿದನು.
ಆ ಕ್ಷಣದಲ್ಲಿ ಆತ್ಮಿಕ ದೃಶ್ಯವೇ ಬದಲಾಗ್ತದೆ. ನಿರ್ಧಾರ ತೆಗೆದುಕೊಳ್ಳಲ್ಪಟ್ಟಿತ್ತು. ಈಗಾಗಲೇ ದ್ರೋಹದ ಕಡೆಗೆ ಒಲವು ಹೊಂದಿದ್ದ ಯೂದನ ಹೃದಯ ಈಗ ಪೂರ್ಣವಾಗಿ ಶರಣಾಯಿತು. ಬಹಿರಂಗವಾದ ಮರ್ಮವೇನೆಂದರೆ, ದ್ರೋಹಿಗೂ ಸಹ ಹಿಂತಿರುಗಲು ಅವಕಾಶ ಇತ್ತು. ಆ ರಾತ್ರಿ ಭೋಜನ ಮತ್ತು ಪಶ್ಚಾತ್ತಾಪ ಒಟ್ಟಿಗೆ ನಡೆದವು ಮತ್ತು ಯೂದ ಅದನ್ನು ತಿರಸ್ಕರಿಸಿದ್ನು. ದುರಾಸೆ ಮತ್ತೆ ಕಠಿಣತೆಯಿಂದ ಆವೃತವಾಗಿದ್ದ ಅವನ ಹೃದಯವು ಯೇಸು ಕ್ರಿಸ್ತನು ನೀಡಿದ ಕೃಪೆಯ ಅಂತಿಮ ಕಾರ್ಯಕ್ಕೆ ಮುಚ್ಚೋಯ್ತು. ಹೀಗೆ ಕ್ರಿಸ್ತನ ಭೋಜನವು ಒಂದು ಅಹಿತಕರ ಸತ್ಯವನ್ನು ಬಹಿರಂಗಪಡಿಸ್ತದೆ. ಯೇಸುವಿನ ಹತ್ತಿರವಿರುವುದು, ಭೋಜನದಲ್ಲಿ ಭಾಗವಹಿಸುವುದು, ಮೇಜಿನ ಬಳಿ ಕುಳಿತುಕೊಳ್ಳುವುದು ಮತ್ತು ಆದರೂ ಅವರಿಂದ ದೂರವಿರೋದು ಸಾಧ್ಯ ಇದೆ. ಯೂದನು ಕ್ರೈಸ್ತ ಭೋಜನದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸದಲ್ಲಿ ಭಾಗವಹಿಸಿದ್ನು, ಆದರೆ ಅವುಗಳ ಅರ್ಥವನ್ನು ತಿರಸ್ಕರಿಸಿದ್ನು. ಅದು ದೈಹಿಕ ಸ್ಥಾನದ ಸಮಸ್ಯೆ ಆಗಿರಲಿಲ್ಲ, ಅದು ಆತ್ಮಿಕ ಸ್ಥಿತಿಯ ಸಮಸ್ಯೆ ಆಗಿತ್ತು. ಮತ್ತು ಅದರ ಫಲಿತಾಂಶ ಅತ್ಯಂತ ಪವಿತ್ರ ಕ್ಷಣದಲ್ಲಿ ಕಳೆದು ಹೋದಂಥ ಒಂದು ಆತ್ಮ. ಈ ಘಟನೆಯು ಕೇವಲ ಒಂದು ಐತಿಹಾಸಿಕ ದಾಖಲೆ ಅಲ್ಲ, ಇದೊಂದು ನಮಗೆ ಜೀವಂತ ಎಚ್ಚರಿಕೆ. ಈ ಭೋಜನವು ನಮಗೆ ತೋರಿಸೋದೇನೆಂದರೆ, ಐಕ್ಯತೆ ಕ್ಷಣವು ನಿರ್ಧಾರದ ಕ್ಷಣ ಕೂಡ ಹೌದು ಅಂತ. ಅದು ಸಮರ್ಪಣೆಯೋ ಅಥವಾ ತಿರಸ್ಕಾರವೋ ಎಂಬಂಥ ನಿರ್ಧಾರ. ಪವಿತ್ರವಾದಂತಹ ದೇವರ ಒಂದು ಶರೀರ ಬೆಳಕಿನ ಕಡೆಗೆ ಇರುವಂಥ ಆಹ್ವಾನ. ಆದರೆ ಯೂದನಿಗೆ ಅದು ಕತ್ತಲೆಯ ದ್ವಾರವಾಯಿತು. ಆ ರೊಟ್ಟಿಯ ತುಂಡು ತೆಗೆದುಕೊಂಡ ನಂತರ ಅವನು ಎದ್ದು ಹೊರಗೆ ಹೋದನು ಮತ್ತು ಬೈಬಲ್ ಹೀಗೆ ತಿಳಿಸುತ್ತೆ, ಆಗ ರಾತ್ರಿಯಾಗಿತ್ತು. ಹೌದು, ರಾತ್ರಿ ಕೇವಲ ಆಕಾಶದಲ್ಲ, ಆತ್ಮದಲ್ಲಿಯೂ ಕೂಡ. ಯೇಸು ರೊಟ್ಟಿ ಮತ್ತು ಪಾತ್ರೆಯನ್ನು ತೆಗೆದುಕೊಂಡಾಗ ಅವರು ಕೇವಲ ಸಾಂಪ್ರದಾಯಿಕ ಯಹೂದಿ ಭೋಜನದ ವಿಧಿಯನ್ನು ಅನುಸರಿಸ್ತಾ ಇರಲಿಲ್ಲ. ಅವರು ಶತಮಾನಗಳ ಇತಿಹಾಸವನ್ನು ಮರು ವ್ಯಾಖ್ಯಾನಿಸ್ತಾ ಇದ್ರು. ಪಿತೃಗಳು, ಪ್ರವಾದಿಗಳು ಮತ್ತು ಯಾಜಕರು ದೂರದಿಂದ ಮಾತ್ರ ನೋಡಲು ಸಾಧ್ಯವಾದುದನ್ನು ಬಹಿರಂಗಪಡಿಸ್ತಾ ಇದ್ರು. ಸರಳ ಒಂದು ಸನ್ನೆಗಳೊಂದಿಗೆ ಆತ್ಮಿಕ ಶಕ್ತಿಯಿಂದ ಅವರು ಸಾಂಕೇತಿಕತೆಯ ಪರದೆಯನ್ನು ಸೀಳಿ ದೈವಿಕ ಯೋಜನೆಯ ಕೇಂದ್ರವನ್ನು, ಅಂದರೆ ತಮ್ಮ ಶರೀರ ಮತ್ತು ರಕ್ತದಿಂದ ಮುದ್ರಿಸಲ್ಪಟ್ಟ ಹೊಸ ಒಡಂಬಡಿಕೆಯನ್ನು ಪ್ರಸ್ತುತಪಡಿಸ್ತಾರೆ. ಯೇಸು ಆ ರಾತ್ರಿ ತೆಗೆದುಕೊಂಡಂಥ ರೊಟ್ಟಿ ಹುಳಿ ಇಲ್ಲದ್ದು. ಇದು ಸಣ್ಣ ವಿವರ ಥರ ಅನ್ನಿಸ್ಬಹುದು, ಆದರೆ ಬೈಬಲ್ ದೇವರ ಶಾಸ್ತ್ರದಲ್ಲಿ ಯಾವುದೇ ವಿವರವು ಅಪ್ರಸ್ತುತವಲ್ಲ. ಹುಳಿಯಿಲ್ಲದ ರೊಟ್ಟಿ ಪರಿಶುದ್ಧತೆಯ, ಅಂದರೆ ಪಾಪವಿಲ್ಲದಿರುವುದರ ಸಂಕೇತವಾಗಿತ್ತು. ಶಾಸ್ತ್ರಗಳಲ್ಲಿ ಹುಳಿ ಎನ್ನುವುದು ಭ್ರಷ್ಟಾಚಾರ, ಸುಳ್ಳು ಸಿದ್ಧಾಂತ ಮತ್ತು ಅಹಂಕಾರವನ್ನು ತಿಳಿಸ್ತದೆ. ಯೇಸು ಇದು ನನ್ನ ಶರೀರ ಅಂತ ಹೇಳಿದಾಗ ಅವರು ಅನೇಕರು ಗ್ರಹಿಸುವುದಕ್ಕಿಂತ ಹೆಚ್ಚಿನದನ್ನು ಹೇಳ್ತಾ ಇದ್ದಾರೆ. ಅವರು ಕಳಂಕವಿಲ್ಲದ ನಿರ್ದೋಷಿ ಕುರಿಮರಿ, ನಮ್ಮೆಲ್ಲರಿಗಾಗಿ ಮುರಿಯಲ್ಪಡಬಹುದಾದಂಥ ಏಕೈಕ ನೀತಿವಂತ ಆತ. ನಂತರ ಪಾನಪಾತ್ರೆ ಬರ್ತದೆ. ಯಹೂದಿ ಭೋಜನದ ಸಂದರ್ಭದಲ್ಲಿ ಪಾಸ್ಕಾ ಭೋಜನದಾದ್ಯಂತ 4 ಪಾತ್ರೆಗಳನ್ನು, ಅಂದರೆ 4 ರೀತಿಯಾದಂಥ ಕಪ್ಗಳನ್ನು ಬಳಸಲಾಗ್ತಾ ಇತ್ತು. ಆದರೆ ಯೇಸು ಒಂದು ನಿರ್ದಿಷ್ಟ ಪಾತ್ರೆಯನ್ನು ಎತ್ತುತ್ತಾರೆ, ಅದು 3ನೆಯ ಪಾತ್ರೆ. ಇಲ್ಲಿ ಒಂದು ಗಹನವಾದಂಥ ವಿಷಯ ಸಂಭವಿಸ್ತದೆ. ಈ ಪಾತ್ರೆಯನ್ನು ವಿಮೋಚನೆಯ ಪಾತ್ರೆ ಅಂತ ಕರೀಲಾಗ್ತಾ ಇತ್ತು. ಇದು ವಿಮೋಚನಾ ಕಾಂಡ 6:6ರಲ್ಲಿನ ದೇವರ ವಾಗ್ದಾನವನ್ನು ಸಂಕೇತಿಸ್ತದೆ. ನಾನು ಚಾಚಿದ ಬಾಹುವಿನಿಂದಲೂ ಮಹತ್ತರವಾದ ತೀರ್ಪುಗಳಿಂದಲೂ ನಿಮ್ಮನ್ನು ಬಿಡಿಸುವೆನು. ಅದೇ ವಾಕ್ಯದಲ್ಲಿ ಲೂಕ 22:20ರಲ್ಲಿ ಹೇಳ್ತದೆ, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯಾಗಿದೆ ಅಂತ ಘೋಷಿಸುವ ಮೂಲಕ ಯೇಸು ಆ ಪ್ರಾಚೀನ ವಾಗ್ದಾನವನ್ನು ಶಾಶ್ವತ ಆತ್ಮಿಕ ವಾಸ್ತವದೊಂದಿಗೆ ಜೋಡಿಸ್ತಾರೆ. ದ್ರಾಕ್ಷರಸ ಇನ್ನು ಮುಂದೆ ಕೇವಲ ದ್ರಾಕ್ಷರಸವಾಗಿರಲಿಲ್ಲ, ಅದು ವಿಮೋಚನೆಯ ರಕ್ತ ಆಗಿತ್ತು. ಇದರ ಆಳವನ್ನು ನೀವು ನೋಡ್ತಾ ಇದ್ದೀರಾ? ಹಿಂದೆ ಐಗುಪ್ತದಿಂದ ಬಿಡುಗಡೆಗೆ ಕಡೆಗೆ ತೋರಿಸ್ತಾ ಇದ್ದದ್ದು ಈ ಪಾಪ ಮತ್ತು ಮರಣದಿಂದ ವಿಮೋಚನೆ ಎಂಬ ಮಹತ್ತರವಾದಂಥ ಬಿಡುಗಡೆಯ ನೆರವೇರುತ್ತಾ ಇದೆ. ಯೇಸು ಅಲ್ಲಿ ಯಹೂದಿ ಭೋಜನವನ್ನು ಮರು ವ್ಯಾಖ್ಯಾನಿಸ್ತಾ ಇದ್ರು ಮತ್ತು ಅದರ ನಿಜವಾದ ಅರ್ಥವನ್ನು ಬಹಿರಂಗಪಡಿಸ್ತಾ ಇದ್ರು. ರೊಟ್ಟಿ ಮತ್ತು ದ್ರಾಕ್ಷಾರಸ ಈಗ ಕ್ರೈಸ್ತ ಭೋಜನದ ಅಂಶಗಳಾಗ್ತದೆ. ಅಲ್ಲಿ ಸಾಂಕೇತಿಕತೆಯು ಸತ್ಯಕ್ಕೆ ದಾರಿ ಮಾಡಿಕೊಡ್ತದೆ. ಕ್ರಿಸ್ತನೇ ಯಜ್ಞ, ಪಾತ್ರೆ ಅವರದ್ದು ಮತ್ತು ಒಡಂಬಡಿಕೆ ಈಗ ಶಾಶ್ವತವಾಗಿದೆ. ಭೋಜನ ಮತ್ತು ಯಜ್ಞ ಬೇರ್ಪಡಿಸಲಾಗದವು ಎಂಬ ಅರಿವು ನಮ್ಮ ಮುಂದಿದೆ. ನಾವು ರೊಟ್ಟಿಯನ್ನು ಮುರಿದು ದ್ರಾಕ್ಷಾರಸವನ್ನು ಕುಡಿಯುವ ಪ್ರತಿಯೊಂದು ಬಾರಿಯೂ ನಾವು ಕೇವಲ ನೆನಪಿಸಿಕೊಳ್ತಾ ಇಲ್ಲ, ನಾವು ಘೋಷಿಸ್ತಾ ಇದ್ದೇವೆ. ಅಪೊಸ್ತಲ ಪೌಲನ್ ಹೇಳಿದಂತೆ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಕುಡಿಯುವಾಗಲೆಲ್ಲ ಕರ್ತನು ಬರುವ ತನಕ ಆತನ ಮರಣವನ್ನು ಪ್ರಸಿದ್ಧಿಪಡಿಸ್ತೀರಿ ಅಂತ. ಅಂದರೆ ಭೋಜನ ಮತ್ತು ಪ್ರಕಟಣೆ, ಭೋಜನ ಮತ್ತು ನಿತ್ಯತ್ವ ಪರಸ್ಪರ ಸಂಬಂಧ ಹೊಂದಿವೆ. ಈ ರೊಟ್ಟಿ ಮತ್ತು ಈ ಪಾತ್ರೆಯು ಈಗಾಗಲೇ ಮಾಡಲ್ಪಟ್ಟಿರುವ ಕಾರ್ಯದ ಬಗ್ಗೆ ಮತ್ತು ಇನ್ನೇನು ಬರಲಿರುವ
ಕುರಿಮರಿಯ ಮದುವೆಯ ಔತಣದ ಬಗ್ಗೆ ಮಾತನಾಡ್ತೇವೆ. ಆದುದರಿಂದ ಕರ್ತನ ಭೋಜನ ಒಂದು ಆಚರಣೆಯಲ್ಲ, ಅದೊಂದು ಮೌನ ಮತ್ತು ಜೀವಂತವಾದಂಥ ಸಂದೇಶ. ವಿಮೋಚನೆಯನ್ನು ಕೂಗಿ ಹೇಳುವಂತ ಒಂದು ಕೃತ್ಯ, ಸಮಯವನ್ನು ಮೀರಿದ ಒಂದು ಸ್ಮರಣಾರ್ಥ. ಮುರಿದ ರೊಟ್ಟಿ ಶಿಲುಬೆಯನ್ನು ಪ್ರತಿನಿಧಿಸುತ್ತದೆ. ಸುರಿಸಿದ ದ್ರಾಕ್ಷರಸವು ಹೇಬೇಲನ ರಕ್ತಕ್ಕಿಂತ ಮೇಲಾಗಿ ಮಾತನಾಡುವ ರಕ್ತವನ್ನು ಘೋಷಿಸುತ್ತೆ. ಇದು ಸಾಂಕೇತಿಕ ಭೋಜನ, ಆದರೆ ಪ್ರವಾದನಾತ್ಮಕವೂ ಹೌದು. ಇದು ಸುವಾರ್ತೆಯ ಹೃದಯ, ಕರ್ತನ ಭೋಜನ ಮತ್ತು ರಕ್ಷಣೆ. ರೊಟ್ಟಿ ಮತ್ತು ದ್ರಾಕ್ಷರಸದ ನಡುವಿನ ಆ ಮೌನ ರಾತ್ರಿಯಲ್ಲಿ ಏಸು ಕೇವಲ ಶಿಲುಬೆಯ ಬಗ್ಗೆ ಮಾತ್ರ ತಿಳಿಸ್ಲಿಲ್ಲ, ಅವರು ಅದನ್ನು ಪ್ರದರ್ಶಿಸಿ ಪ್ರಸ್ತುತಪಡಿಸಿದ್ರು. ಕೊನೆಯ ಭೋಜನ ಕೇವಲ ಪಸ್ಕ ಹಬ್ಬದ ಮುಕ್ತಾಯವಾಗಿರಲಿಲ್ಲ, ಅದು ಪ್ರಾಚೀನ ಬಲಿಗಳ ನೆರಳಿನಲ್ಲಿ ಅಡಗಿದ್ದ ಬಹಿರಂಗದ ಆರಂಭವಾಗಿತ್ತು. ಈ ಮೇಜು ಕೇವಲ ಐಕ್ಯತೆಯ ಸ್ಥಳವಾಗಿರಲಿಲ್ಲ, ಅದೊಂದು ಯಜ್ಞವೇದಿಯಾಗಿತ್ತು. ಭೋಜನ ಮತ್ತು ಯಜ್ಞ ಆ ಕ್ಷಣದಲ್ಲಿ ಒಂದೇ ಆದವು, ಮತ್ತು ಶತಮಾನಗಳಿಂದ ಸಂಕೇತವಾಗಿ ವಧಿಸಲ್ಪಡುತ್ತಿದ್ದ ಪಸ್ಕದ ಕುರಿಮರಿಯು ಈಗ ಅವರ ಮಧ್ಯೆ ಜೀವಂತವಾಗಿತ್ತು ಮತ್ತೆ ಅರ್ಪಿಸಲ್ಪಡಲು ಸಿದ್ಧವಾಗಿತ್ತು. ವಿಮೋಚನಾ ಕಾಂಡ ದಿನಗಳಿಂದಲೂ ಕೂಡ ಪಸ್ಕದ ಕುರಿಮರಿಯನ್ನು ದೋಷವಿಲ್ಲದಾಗೆ ಆಚರಿಸಲಾಗ್ತಾ ಇತ್ತು. 10ನೇ ದಿನದಂದು ಪ್ರತ್ಯೇಕಿಸಿ 14ನೇ ದಿನದಿಂದ ವಧಿಸಲಾಗ್ತಾ ಇತ್ತು. ಯಾವುದೇ ಮೂಳೆಯನ್ನು ಮುರಿಯುವಂತಿರಲಿಲ್ಲ, ಅದರ ರಕ್ತವನ್ನು ಬಾಗಿಲುಗಳಿಗೆ ಚಿಮುಕಿಸಬೇಕಿತ್ತು. ಇವೆಲ್ಲವೂ ಕೇವಲ ಸಾಂಪ್ರದಾಯಕ್ಕಿಂತ ಹೆಚ್ಚಿನದಾಗಿದ್ದವು, ಅವು ಅಡಗಿದ್ದ ಪ್ರವಾದನೆಗಳಾಗಿದ್ದವು. ಮತ್ತು ಆ ರಾತ್ರಿ ನಿಜವಾದ ಕುರಿಮರಿಯಾದಂಥ ಏಸು ಕ್ರಿಸ್ತನು ಪ್ರತಿಯೊಂದು ವಿವರವನ್ನು ಕೂಡ ಪೂರೈಸಿದ್ರು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಏಕೈಕ ಪಸ್ಕದ ಕುರಿಮರಿ ಆತನೇ. ಯಹೂದಿ ಭೋಜನವು ಈಗ ಕರ್ತನ ಭೋಜನದಲ್ಲಿ ತನ್ನ ಶಾಶ್ವತ ನೆರವೇರಿಕೆಯನ್ನು ಕಂಡುಕೊಳ್ತದೆ. ಈ ನಿಖರತೆಯನ್ನು ಸ್ವಲ್ಪ ಗಮನಿಸಿ. ಹಳೆಯ ಪಸ್ಕದ ಕುರಿಮರಿಯನ್ನು ಪರೀಕ್ಷಿಸಿ ಅದು ಕಳಂಕವಿಲ್ಲದು ಅಂತ ಘೋಷಿಸಿದಂತೆಯೇ ಏಸುವನ್ನು ಕೂಡ ವಿಚಾರಣೆಗೊಳಪಡಿಸಲಾಯಿತು ಮತ್ತು ಪಿಲಾತನಿಂದ ಆತನು ನಿರ್ದೋಷಿ ಎಂದು ಘೋಷಿಸಲ್ಪಟ್ಟರು. ಕುರಿಮರಿಯ ರಕ್ತವನ್ನು ಬಾಗಿಲುಗಳಿಗೆ ಹಚ್ಚಿದಂತೆಯೇ ಈಗ ದೇವರ ಕುರಿಮರಿಯ ರಕ್ತವು ಶಿಲುಬೆಯ ಮೇಲೆ ಚೆಲ್ಲಲ್ಪಟ್ಟು ಆತನನ್ನು ಸ್ವೀಕರಿಸುವವರ ಹೃದಯಗಳನ್ನು ಗುರುತು ಮಾಡುತ್ತೆ. ಕೊನೆಯ ಭೋಜನವು ನಿಜವಾದ ಯಜ್ಞಕ್ಕೆ ಮುಂಚಿನ ಅಂತಿಮ ಪ್ರಾತಿನಿಧ್ಯವಾಗಿತ್ತು. ಆದುದರಿಂದ ಪೂರ್ಣ ಭೋಜನವು ಕೇವಲ ಊಟಕ್ಕಿಂತ ಹೆಚ್ಚಿನದು, ಅದು ಚಲನೆಯಲ್ಲಿರುವ ಒಂದು ಪ್ರವಾದನೆ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯ ಏನಂದ್ರೆ, ಇವೆಲ್ಲವನ್ನು ಮೊದಲೇ ಭೋಜನದ ಪ್ರವಾದನೆಗಳಲ್ಲಿ, ಇಸ್ರೇಲಿನ ಹಬ್ಬಗಳಲ್ಲಿ, ಮೆಸ್ಸಿಯನ ಕೀರ್ತನೆಗಳಲ್ಲಿ, ಪ್ರವಾದಿಗಳ ಬರಹಗಳಲ್ಲಿ ತಿಳಿಸಲಾಗಿತ್ತು. ಯಾವುದೇ ಮೂಳೆ ಮುರಿಯಲ್ಪಡುವುದಿಲ್ಲ, ಅದು ಕೂಡ ನೆರವೇರಿತು. ಅನೇಕರಿಗಾಗಿ ರಕ್ತ ಚೆಲ್ಲಲ್ಪಡುವುದು, ಆ ವಾಕ್ಯನೂ ನೆರವೇರಿತು. ನಮಗಾಗಿ ನಮ್ಮ ಬದಲಾಗಿ ಮರಣ, ಅದನ್ನು ನೆರವೇರಿತು. ಭೋಜನ ಮತ್ತು ಶಿಲುಬೆಯನ್ನು ಜಗದ್ರಕ್ಷಣೆಯ ಮೊದಲೇ ಬರೆಯಲಾಗಿತ್ತು. ಈಗ ಅವು ಗುರುವು ರೊಟ್ಟಿಯನ್ನು ಮುರಿದು ಪಾತ್ರೆಯನ್ನು ಎತ್ತುವ ರೂಪದಲ್ಲಿ ಮಾನವ ಕಣ್ಣುಗಳ ಮುಂದೆ ಬಹಿರಂಗಗೊಂಡಿವೆ. ಏಸು ಕೇವಲ ಚಿಹ್ನೆಗಳನ್ನು ವಿವರಿಸ್ತಾ ಇರಲಿಲ್ಲ, ಅವರು ಅವುಗಳನ್ನು ಜೀವಿಸ್ತಾ ಇದ್ರು. ಮಾತುಗಳಲ್ಲಿ ವಿವರಿಸಲ್ಪಟ್ಟ ಭೋಜನವು ಕೆಲವು ಗಂಟೆಗಳ ನಂತರ ಮರಕ್ಕೆ ಮೊಳೆ ಹೊಡೆಯಲ್ಪಟ್ಟು ರಕ್ತ ಸುರಿಯುವ ವಾಸ್ತವವಾಯಿತು. ಶಿಲುಬೆಯು ಯಜ್ಞವೇದಿಯಾಗಲಿದೆ. ಮುರಿದ ರೊಟ್ಟಿ ಆತನ ಚೂರು ಚೂರಾದಂಥ ಶರೀರ, ಚೆಲ್ಲಲ್ಪಟ್ಟ ದ್ರಾಕ್ಷರಸವು ಆತನನ್ನು ನಂಬುವವರನ್ನು ನೀತಿವಂತರನ್ನಾಗಿ ಮಾಡಲು ಹರಿಯುವಂಥ ರಕ್ತ. ಈ ಕರ್ತನ ಭೋಜನ ಮತ್ತು ರಕ್ಷಣೆ ಬೇರ್ಪಡಿಸಲಾಗದಂತೆ ಹೆಣೆಯಲ್ಪಟ್ಟಿವೆ. ಆ ಮೇಜು ಗೋಲ್ಗತಕ್ಕೆ ಮುನ್ನುಡಿಯಾಯಿತು. ದ್ರಾಕ್ಷರಸವು ನೋವಿನ ಘೋಷಣೆ, ರೊಟ್ಟಿ ಪ್ರೀತಿಯ ಬಹಿರಂಗ. ಶಿಷ್ಯರಿಗೆ ಇನ್ನೂ ಪೂರ್ಣವಾಗಿ ಅರ್ಥವಾಗದಿದ್ದನ್ನು ಇಡೀ ಪರಲೋಕವು ಭಯಭಕ್ತಿಯಿಂದ ವೀಕ್ಷಿಸ್ತಾ ಇತ್ತು. ಯೇಸುವಿನ ಕೊನೆಯ ಭೋಜನವು ಶಿಲುಬೆಯ ಪ್ರವಾದನಾತ್ಮಕ ಪ್ರಾತಿನಿಧ್ಯವಾಗಿತ್ತು ಮತ್ತು ಶಿಲುಬೆಯು ಆ ಭೋಜನದ ವೈಭವದ ನೆರವೇರಿಕೆಯಾಗಿತ್ತು. ಪೂರ್ಣ ಭೋಜನದ ಮಧ್ಯೆ ವಾತಾವರಣವು ಜೀವಂತ ಪ್ರವಾದನೆಗಳು ಮತ್ತು ಶಾಶ್ವತಾರ್ಥಗಳಿಂದ ತುಂಬಿದ್ದಾಗ ಏಸು ಮಾನವ ತರ್ಕಕ್ಕೆ ನಿಲುಕದ ಕೆಲಸವನ್ನು ಮಾಡ್ತಾರೆ. ಅವರು ಎದ್ದು ತಮ್ಮ ಮೇಲಂಗಿಯನ್ನು ತೆಗೆದಿಟ್ಟು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಮೊಣಕಾಲೂರ್ತಾರೆ. ಅದು ಬೋಧಿಸ್ಲಿಕ್ಕಲ್ಲ, ಗದರಿಸ್ಲಿಕ್ಕಲ್ಲ, ಬದಲಾಗಿ ಶಿಷ್ಯರ ಪಾದಗಳನ್ನು ತೊಳೆಯಲು. ಯೋಹಾನ 13ನೇ ಅಧ್ಯಾಯವು ಈ ಕ್ಷಣವನ್ನು ವಿವರವಾಗಿ ದಾಖಲಿಸುತ್ತೆ. ಗುರುವಾದ, ಕರ್ತನಾದ, ವಾಗ್ದಾತ ಮೆಸ್ಸಿಯನಾದ ಏಸು ಒಬ್ಬ ಸೇವಕನಂತೆ ಬಾಗ್ತಾರೆ. ಈ ಸನ್ನೆಯು ಕೇವಲ ಸಾಂಕೇತಿಕವಲ್ಲ, ಅದು ಯಾಜಕತ್ವದ ಒಂದು ಚಿಹ್ನೆಯಾಗಿದೆ. ಆಲಯದಲ್ಲಿ ಯಾಜಕನು ಬಲಿಪೀಠದ ಬಳಿ ಸೇವೆ ಮಾಡುವ ಮೊದಲು ಅವನು ತನ್ನನ್ನು ತೊಳೆದುಕೊಳ್ಳಬೇಕಿತ್ತು. ಈಗ ನಿಜವಾದ ಯಾಜಕನು ಇತಿಹಾಸದ ಶ್ರೇಷ್ಠ ಯಜ್ಞಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಶಿಲುಬೆಯ ಮೊದಲು ನೀರು, ರಕ್ತದ ಮೊದಲು ಶುದ್ಧೀಕರಣ. ಇದು ವಿನಯ ಕೃತ್ಯದ ಮೂಲಕ ಬಹಿರಂಗವಾಗ್ತಾ ಇರುವಂತ ಭೋಜನ ಮತ್ತು ಪರಿಶುದ್ಧತೆ. ಪೇತ್ರನು ಬಹುಶಃ ಇತರರಿಗಿಂತ ಹೆಚ್ಚು ಆವೇಶದಿಂದ
ನೀವೆಂದಿಗೂ ನನ್ನ ಪಾದಗಳನ್ನು ತೊಳಿಬಾರ್ದು ಅಂತ ವಿರೋಧಿಸ್ತಾರೆ. ಆದರೆ ಯೇಸು ಇಂದಿಗೂ ಪ್ರತಿನಿಧಿಸುವ ವಾಕ್ಯದೊಂದಿಗೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ. ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ ಅಂತ. ಈ ಹೇಳಿಕೆಯು ಆತ್ಮಿಕ ಭೋಜನದ ಬಗ್ಗೆ ಆಳವಾದ ವಿಷಯವನ್ನ ಬಹಿರಂಗಪಡಿಸುತ್ತೆ. ಶುದ್ಧೀಕರಣವಿಲ್ಲದೆ ಮೇಜಿನ ಬಳಿ ಪಾಲುಗೊಳ್ಳುವುದು ಅಯೋಗ್ಯವಾಗಿ ಪಾಲುಗೊಂಡಂತೆ. ಬೈಬಲ್ನಲ್ಲಿ ಭೋಜನವು ಯಾವಾಗಲೂ ಪರಿಶುದ್ಧತೆ, ಪಶ್ಚಾತ್ತಾಪ ಮತ್ತು ಒಡಂಬಡಿಕೆಗೆ ಸಂಬಂಧಿಸಿದೆ. ಪಾದ ತೊಳೆಯುವುದು ನಿರಂತರ ಶುದ್ಧೀಕರಣದ, ದೈನಂದಿನ ನವೀಕರಣದ ಮತ್ತು ದೇವರೊಂದಿಗೆ ನಿಜವಾದ ಐಕ್ಯತೆಗಾಗಿ ಸಿದ್ಧತೆಯ ಸಂಕೇತವಾಗಿದೆ. ಕರ್ತನ ಭೋಜನ ಮತ್ತು ಪಶ್ಚಾತ್ತಾಪ ಬೇರ್ಪಡಿಸಲಾಗದವು. ಏಸು ಕೇವಲ ಧೂಳನ್ನು ತೊಳಿತಾ ಇಲ್ಲ, ಅವರು ಪರಲೋಕ ರಾಜ್ಯವು ವಿನಯದ ಮೂಲಕ ಪ್ರಕಟವಾಗ್ತದೆ ಅಂತ ತೋರಿಸ್ತಾ ಇದ್ದಾರೆ. ಶ್ರೇಷ್ಠನಾದವನು ಸೇವಕನಾಗ್ತಾನೆ. ಪಸ್ಕದ ಕುರಿಮರಿಯಾಗಿ ಬಲಿಯಾಗಲಿರುವ ದೇವಪುತ್ರನು ಇನ್ನು ತನ್ನ ಸ್ನೇಹಿತರ ಮುಂದೆ ಬಾಗಲು ಸಮಯವನ್ನು ಕಂಡುಕೊಳ್ತಾನೆ. ಪಾದ ತೊಳೆಯುವುದು ನೈತಿಕ ಸನ್ನಿಗಿಂತಲೂ ಹೆಚ್ಚಿನದಾಗಿದೆ. ಇದು ಒಂದು ಅಂತ್ಯಕಾಲದ ಕೃತ್ಯವಾಗಿದೆ. ಶಿಲುಬೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿರುವ ರಾಜನು ತನ್ನೊಂದಿಗೆ ಕುರಿಮರಿಯ ಮದುವೆಯ ಔತಣದಲ್ಲಿ ಆಳುವವರ ಪಾದಗಳನ್ನು ತೊಳೆಯುತ್ತಿರುವಂತಿದೆ. ಭೋಜನದ ಮರ್ಮವು ಆಳವಾಗ್ತದೆ. ರೊಟ್ಟಿ ಮತ್ತು ದ್ರಾಕ್ಷರಸ ಕೇಂದ್ರವಾಗಿವೆ, ಹೌದು, ಆದರೆ ಅವು ಶುದ್ಧ ಹೃದಯವಿಲ್ಲದೆ, ಪ್ರಾಮಾಣಿಕ ಶರಣಾಗತಿ ಇಲ್ಲದೆ, ನುಚ್ಚುಗುಜ್ಜಾದ ಆತ್ಮವಿಲ್ಲದೆ ನಿಲ್ಲುವುದಿಲ್ಲ. ಕರ್ತರ ಭೋಜನ ಕೇವಲ ಆಹಾರ ಅಲ್ಲ, ಅದು ಶುದ್ಧೀಕರಣ. ಮತ್ತು ನಮ್ಮ ಮಹಾಯಾಜಕನಾದ ಕ್ರಿಸ್ತನು ಯಾವುದೇ ಐಕ್ಯತೆಗಿಂತ ಮೊದಲು ಪಾದ ತೊಳೆಯುವ ಮೂಲಕ ಪ್ರತಿಷ್ಠಾಪನೆ ಇರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ವೈಭವದ ಹಾದಿಯು ಒಂದು ಬಟ್ಟೆಯ ಮತ್ತು ಪಾತ್ರೆಯ ಮೂಲಕ ಹಾದು ಹೋಗ್ತದೆ ಎಂಬುದಾಗಿ ಕಲಿಸ್ತಾರೆ. ನಿಜವಾದ ಅಧಿಕಾರವು ಸೇವೆಯಿಂದ ಹುಟ್ಟುತ್ತದೆ ಮತ್ತು ಭೋಜನದಲ್ಲಿ ಯೋಗ್ಯವಾಗಿ ಪಾಲ್ಗೊಳ್ಳಲು ಕೇವಲ ಹಾಜರಿರುವುದು ಸಾಕಾಗುವುದಿಲ್ಲ, ಒಬ್ಬನು ಶುದ್ಧನಾಗಿರಬೇಕು ಎಂಬುದನ್ನು ತಿಳಿಸುತ್ತೆ. ಕೊನೆಯ ಭೋಜನ ಅಂತ್ಯಕ್ಕೆ ಬರ್ತಾ ಇದೆ. ರೊಟ್ಟಿ ಮುರಿಯಲ್ಪಟ್ಟಿದೆ, ದ್ರಾಕ್ಷರಸ ನೀಡಲ್ಪಟ್ಟಿದೆ, ಪಾದಗಳು ತೊಳೆಯಲ್ಪಟ್ಟಿವೆ. ಆದರೆ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅದು ಆ ಕ್ಷಣವನ್ನು ಶಾಶ್ವತ ಮುದ್ರೆಯೊಂದಿಗೆ ಮುಕ್ತಾಯಗೊಳಿಸುತ್ತದೆ. ಅದು ಒಂದು ಹಾಡು. ಮತ್ತಾಯ 26:30 ದಾಖಲಿಸುತ್ತದೆ, ಅವರು ಸ್ತೋತ್ರದ ಹಾಡನ್ನು ಹಾಡಿ ಓಲಿವ್ ಬೆಟ್ಟಕ್ಕೆ ಹೋದ್ರು ಅಂತ. ಹೌದು, ಏಸು ಮತ್ತು ಶಿಷ್ಯರು ಹಾಡಿದ್ರು. ಮತ್ತು ಅದು ಕೇವಲ ಯಾವುದೋ ಒಂದು ಹಾಡಲ್ಲ. ಯಹೂದಿಗಳಲ್ಲಿ ಪಸ್ಕ ಭೋಜನದ ಕೊನೆಯಲ್ಲಿ ಹಲಾಲ್ ಎಂದು ಕರೆಯಲ್ಪಡುವ 113ರಿಂದ 118ರವರೆಗಿನ ಇರುವಂತಹ ಕೀರ್ತನೆಗಳ ಸರಣಿಯನ್ನು ಹಾಡುವುದು ಪದ್ಧತಿಯಾಗಿತ್ತು. ಆ ರಾತ್ರಿ ಹಾಡಲಾದ ವಚನಗಳಲ್ಲಿ ಈ ಮಾತುಗಳು ಖಂಡಿತವಾಗಿ ಇದ್ದಿರಬಹುದು. ಕರ್ತನೆ ನನ್ನ ಬಲವು ನನ್ನ ಕೀರ್ತನೆಯೂ ಆಗಿದ್ದಾನೆ, ಆತನು ನನಗೆ ರಕ್ಷಣೆಯಾದನು. ಮತ್ತು ಮನೆ ಕಟ್ಟುವವರು ಬೇಡವೆಂದ ಬಿಟ್ಟಕ್ಕಲ್ಲೇ ಮೂಲೆಗಲ್ಲಾಯಿತು. ಅದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡ್ತೀರಾ? ಹಿಂಸೆಗೆ ಒಳಪಡಲಿರುವ, ಚಡಿಯೇಟು ತಿನ್ನಲಿರುವ, ಶಿಲುಬೆಗೇರಲಿರುವ, ತಿರಸ್ಕರಿಸಲ್ಪಡಲಿರುವ ಏಸು ತನ್ನ ಬಗ್ಗೆನೇ ಹಾಡ್ತಾ ಇದ್ದಾರೆ. ರಕ್ಷಣೆ, ವಿಮೋಚನೆ ಮತ್ತು ದೇವರ ನಂಬಿಗಸ್ತಿಕೆಯನ್ನು ಆಚರಿಸುವ ಹಾಡುಗಳನ್ನು ರಕ್ಷಕನ ಹಾಡ್ತಾನೆ. ಅವರು ತಮ್ಮ ಸ್ವಂತ ಮರಣದ ಬಗ್ಗೆ ಹಾಡ್ತಾರೆ ಮತ್ತು ಅದನ್ನು ಸ್ತುತಿಯೊಂದಿಗೆ ಮಾಡ್ತಾರೆ. ಕರ್ತರ ಭೋಜನ ಮತ್ತು ಶಿಲುಬೆ, ಕರ್ತರ ಭೋಜನ ಮತ್ತು ಪ್ರಕಟಣೆ, ಕರ್ತರ ಭೋಜನ ಮತ್ತು ನಿತ್ಯತ್ವ ಎಲ್ಲವೂ ಆ ಹಾಡಿನಲ್ಲಿ ಒಂದಾಗ್ತದೆ. ಈ ಕ್ಷಣ ಮೈ ನಡಗಿಸುವಂತಿದೆ. ಪರಲೋಕ ಮತ್ತು ಭೂಮಿ ಮತ್ತೊಮ್ಮೆ ಸಂಧಿಸುತ್ತವೆ. ಶಿಷ್ಯರಿಗೆ ಆ ಸ್ತುತಿಯ ಆತ್ಮಿಕ ತೂಕ ಅರ್ಥವಾಗದೇ ಇರಬಹುದು, ಆದರೆ ಪರಲೋಕಕ್ಕೆ ತಿಳಿದಿದೆ. ದೇವದೂತರು ಗಮನಿಸಿದರೆ ನರಕ ನಡುಗುತ್ತದೆ, ಏಕೆಂದರೆ ಏಸು ವಿಜಯವು ತಿರಸ್ಕಾರದ ಮೂಲಕ ಬರ್ತದೆ ಎಂದು ತಮ್ಮ ಸ್ವಂತ ತುಟಿಗಳಿಂದ ಘೋಷಿಸ್ತಾ ಇದ್ದಾರೆ. ಮರಣದ ಮೂಲಕ ಜೀವವು ಜನಿಸ್ತದೆ ಅಂತ ಸಾರ್ತಾ ಇದ್ದಾರೆ. ಆ ಕರ್ತರ ಭೋಜನದ ಸಂದೇಶವನ್ನು ಹಾಡ್ತಾ ಇದ್ದಾರೆ. ಆ ಪ್ರವಾದನಾತ್ಮಕ ಭೋಜನವು ಶೀಘ್ರದಲ್ಲೇ ಗೆತ್ಸೆಮನೆಯಲ್ಲಿ ರಕ್ತಮಯ ವಾಸ್ತವವಾಗಿ ಬದಲಾಗದಿದೆ. ಹಾಡಿನ ನಂತರ ಅವರು ಹೇಳ್ತಾರೆ, ಭೋಜನದ ಕೋಣೆಯನ್ನು ಬಿಟ್ಟು ಓಲಿವ್ ಬೆಟ್ಟದ ಕಡೆಗೆ ನಡೀತಾರೆ. ಅಲ್ಲಿಯೇ ಮರಗಳ ನೆರಳಿನ ಮಧ್ಯೆ ಮತ್ತು ಉದ್ದೇಶದ ಭಾರದೊಂದಿಗೆ ಮನುಷ್ಯಕುಮಾರನು ತನ್ನ ಯಾತನೆಯನ್ನು ಎದುರಿಸಲಿದ್ದಾನೆ. ಹಾಡು ಮುಗಿತದೆ, ಆದರೆ ಸಂಘರ್ಷ ಆರಂಭವಾಗ್ತದೆ. ಗೆತ್ಸೆಮನೆಯ ಭೋಜನದಲ್ಲಿ ರೊಟ್ಟಿ ಅಥವಾ ದ್ರಾಕ್ಷರಸವಿಲ್ಲ, ಆದರೆ ರಕ್ತದ ಬೆವರಿನ ಹನಿಗಳಿವೆ. ಅಲ್ಲಿನ ಪಾತ್ರೆ ಸಂಕಟದಾಗಿದೆ. ಅಲ್ಲಿ ಕರ್ತನೆ ಹೇಳ್ತಾರೆ, ಪ್ರಾರ್ಥಿಸ್ತಾರೆ, ತಂದೆಯೇ ನಿನಗೆ ಇಷ್ಟ ಇದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಆದರೆ ಪಾತ್ರೆ ದೂರವಾಗುವುದಿಲ್ಲ, ಏಕೆಂದರೆ ಕರ್ತರ ಭೋಜನದಲ್ಲಿ ಅವರು ನನಗಾಗಿ ಮತ್ತು ನಿಮಗಾಗಿ ಅದನ್ನು ಕುಡಿಯಲು ಈಗಾಗಲೇ ಒಪ್ಪಿಕೊಂಡಿದ್ರು. ಆದುದರಿಂದ ಹಾಡು ಕೇವಲ ಬೀಳ್ಕೊಡುಗೆಯಲ್ಲ, ಅದೊಂದು ಘೋಷಣೆ. ಇಲ್ಲಿ ಭೋಜನದಲ್ಲಿ ಆರಂಭವಾದದ್ದು ಅಲ್ಲಿ ಶಿಲುಬೆಯ ಮೇಲೆ ನೆರವೇರುವುದು ಎಂದು ಏಸು ಹೇಳ್ತಾ ಇರುವಂತಿದೆ. ಮತ್ತು ಅವರ ಹಾಡುತ್ತಾ ವಿಮೋಚನೆ ಕಡೆಗೆ ನಡೀತಾರೆ.
ಯೆರೂಸಲೇಮಿನಲ್ಲಿ ಆ ರಾತ್ರಿ ನಡೆದು ಶತಮಾನಗಳು ಕಳೆದಿವೆ. ಆದರೂ ಇಂದು ಪ್ರಪಂಚದಾದ್ಯಂತ ಸಭೆಗಳು ರೊಟ್ಟಿಯನ್ನು ಮುರಿಯುವುದನ್ನು, ಪಾನಪಾತ್ರೆಯಲ್ಲಿ ಪಾಲುಗಾರರಾಗುವುದನ್ನು ಮುಂದುವರಿಸಿವೆ. ಯಾಕೆ? ಕರ್ತರ ಭೋಜನವನ್ನು ಅಷ್ಟು ಅತ್ಯಗತ್ಯವಾಗಿ, ಪುನರಾವರ್ತಿತವಾಗಿ ಮತ್ತು ಪವಿತ್ರವಾಗಿ ಮಾಡುವುದು ಯಾವುದು? ಉತ್ತರವು 1 ಕೊರಿಂಥ 11:24-25 ದಾಖಲಾದ ಯೇಸುವಿನ ಮಾತಿನಲ್ಲಿದೆ. ನನ್ನ ನೆನಪಿಗಾಗಿ ಇದನ್ನು ಮಾಡಿರಿ. ಯೇಸು ತಮ್ಮ ಗೌರವಾರ್ಥವಾಗಿ ಪ್ರತಿಮೆಗಳನ್ನು ಕೆತ್ತಲು ಕೇಳಲಿಲ್ಲ, ಭವ್ಯವಾದ ದೇವಾಲಯಗಳನ್ನು ಕಟ್ಟಲು ಆಜ್ಞಾಪಿಸಲಿಲ್ಲ. ಬದಲಾಗಿ ಆತನು ಒಂದು ಸರಳವಾದ ಕೆಲಸವನ್ನು ಆಜ್ಞಾಪಿಸಿದ್ರು. ನಾವು ರೊಟ್ಟಿಯನ್ನು ಮುರಿಬೇಕು, ಆತನ ನೆನಪಿಗಾಗಿ ಪಾನಪಾತ್ರೆಯಲ್ಲಿ ಪಾಲುಗಾರರಾಗಬೇಕು. ಕರ್ತರ ಭೋಜನವು ಪ್ರಪಂಚವು ಕಂಡ ಅತ್ಯಂತ ಶ್ರೇಷ್ಠ ಪ್ರೀತಿ ಕಾರ್ಯದ ಜೀವಂತ ಸ್ಮರಣಾರ್ಥವಾಗಿದೆ. ಇದು ಕೇವಲ ಸಾಂಕೇತಿಕ ನೆನಪಲ್ಲ, ಅದೊಂದು ಮೌನ ಆದರೆ ಶಕ್ತಿಯುತವಾದಂತಹ ಘೋಷಣೆ. ಇದು ಕೇವಲ ಮಾತುಗಳಿಂದಲ್ಲದೆ ಕೃತ್ಯಗಳಿಂದ ಸಾರಲ್ಪಡುವ ಭೋಜನದ ಸುವಾರ್ತೆಯಾಗಿದೆ. ಅಪೊಸ್ತಲ ಪೌಲನು ಇದನ್ನು ಒತ್ತಿ ಹೇಳ್ತಾ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಕುಡಿಯುವಾಗಲೆಲ್ಲ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸ್ತೀರಾ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಾ, ಪವಿತ್ರವಾದಂತಹ ಕರ್ತರ ಭೋಜನ ಒಂದು ವೈಭವದ ಸಂಘರ್ಷವನ್ನು ಹೊಂದಿದೆ. ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತಾ ಹಿಂದೆ ನೋಡ್ತೇವೆ, ಮತ್ತೆ ಆತನ ಪುನರಾಗಮನಕ್ಕಾಗಿ ಕಾಯ್ತಾ ಮುಂದೆ ನೋಡ್ತೇವೆ. ಕರ್ತರ ಭೋಜನ ಮತ್ತು ರಕ್ಷಣೆ, ಕರ್ತರ ಭೋಜನ ಮತ್ತು ನಿತ್ಯತ್ವ ಒಂದೇ ಕ್ಷಣದಲ್ಲಿ ಒಂದಾಗ್ತವೆ. ಕರ್ತರ ಭೋಜನಲ್ಲಿ ಪಾಲ್ಗೊಳ್ಳುವುದು ಎಂದರೆ ವಿಮೋಚನೆಯ ಕಥೆಯೊಂದಿಗೆ ಹೃದಯವನ್ನು ಜೋಡಿಸುವುದು. ಕೈಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಹಿಡಿದು ಹೇಳೋದು, ನಾನು ಕರ್ತನ ಬಲಿದಾನದಲ್ಲಿ ನಂಬಿಕೆ ಇಡ್ತೇನೆ, ನಾನು ಆತನ ಪುನರಾಗಮನಕ್ಕಾಗಿ ಕಾಯ್ತಾ ಇದ್ದೇನೆ. ಮತ್ತು ಇನ್ನೂ ಇದೆ, ಸಭೆಯಲ್ಲಿನ ಭೋಜನವು ಆತ್ಮಾವಲೋಕನದ ಭಯಭಕ್ತಿಯ ಕ್ಷಣವೂ ಹೌದು. ಪೌಲನು ಎಚ್ಚರಿಸ್ತಾನೆ, ಪ್ರತಿ ಮನುಷ್ಯನು ತನ್ನನ್ನು ತಾನೇ ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಏಕೆಂದ್ರೆ ಇದು ಪರಿಶುದ್ಧತೆಗಾಗಿ, ಒಳಗಿನ ಸತ್ಯಕ್ಕಾಗಿ ಮತ್ತು ಕರ್ತನ ಭೋಜನದಲ್ಲಿ ಯೋಗ್ಯವಾಗಿ ಪಾಲುಗೊಳ್ಳಲು ನೀಡುವಂತ ಕರೆ. ಕರ್ತರ ಭೋಜನ ಮತ್ತು ಪರಿಶುದ್ಧತೆ ಆಳವಾಗಿ ಸಂಬಂಧ ಹೊಂದಿದೆ. ಇದು ಕೇವಲ ಒಂದು ವಿಧಿಯಲ್ಲ, ಇದು ಆತ್ಮದ ಸ್ಥಿತಿಯನ್ನು ಬಹಿರಂಗಪಡಿಸುವ ಒಂದು ಕನ್ನಡಿ. ಹೀಗೆ ನಮ್ಮ ಸಮುದಾಯಗಳಲ್ಲಿ ಕೊನೆಯ ಭೋಜನದ ಮೇಜು ಮರುಸೃಷ್ಟಿಯಾದ ಪ್ರತಿಯೊಂದು ಬಾರಿಯೂ ಅದೃಶ್ಯವಾದದ್ದು ಏನೋ ಸಂಭವಿಸುತ್ತದೆ. ಪರಲೋಕವು ಬಾಗುತ್ತದೆ, ದೇವದೂತರು ಗಮನಿಸ್ತಾರೆ, ಪವಿತ್ರಾತ್ಮನು ಕಾರ್ಯ ಮಾಡ್ತಾನೆ. ಏಕೆಂದ್ರೆ ಅದು ಕೇವಲ ಒಂದು ಸಂಪ್ರದಾಯವಲ್ಲ, ಅದೊಂದು ಮರ್ಮ. ಅದು ಆತ್ಮಿಕ ಭೋಜನ, ಬಲಿದಾನದ ಜ್ವಾಲೆಯನ್ನು ಜೀವಂತವಾಗಿರಿಸುವ ಮತ್ತು ಮರುಮಿಲನದ ಭರವಸೆಯನ್ನು ಉರಿಯುವಂತೆ ಮಾಡುವ ಸಾಂಕೇತಿಕ ಭೋಜನ. ನಾವು ಭೋಜನವನ್ನು ಆಚರಿಸ್ತೇವೆ ಏಕೆಂದ್ರೆ ಅದು ನಮ್ಮನ್ನು ಶಿಲುಬೆಯಲ್ಲಿ ಹಾಕುತ್ತದೆ ಮತ್ತು ವೈಭವದ ಕಡೆಗೆ ನಮ್ಮನ್ನು ತಳ್ಳುತ್ತದೆ. ಏಕೆಂದ್ರೆ ಅದು ನಮ್ಮನ್ನು ನೋವುಂಡ ಕ್ರಿಸ್ತನಿಗೆ ಮತ್ತು ಹಿಂದಿರುಗಿ ಬರುವ ರಾಜನಿಗೆ ಒಂದುಗೂಡಿಸ್ತದೆ. ನಾವು ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ, ಅಂದ್ರೆ ಪಸ್ಕದ ಕುರಿಮರಿಯ ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ ಎಂದು ನಮಗೆ ನೆನಪಿಸುತ್ತೆ. ಮತ್ತು ಆತನು ಬರುವವರೆಗೂ ನಾವು ರೊಟ್ಟಿ ಮುರಿಯುವುದನ್ನು, ಪಾತ್ರೆ ಎತ್ತುವುದನ್ನು ಮತ್ತು ಮಾರನಾಥ ಕರ್ತನಾದ ಯೇಸುವೆ ಬೇಗನೆ ಬಾ ಎಂದು ಹೇಳುವುದನ್ನು ಘೋಷಿಸುವುದನ್ನು ಮುಂದುವರಿಸ್ತೇವೆ. ಯೇಸುವಿನ ಕೊನೆಯ ಭೋಜನವು ಒಂದು ಕಥೆಯ ಅಂತ್ಯವಾಗಿರಲಿಲ್ಲ, ಅದು ಇಂದಿಗೂ ಮುಂದುವರಿತಾ ಇರುವಂತ ಮತ್ತು ಅಂತಿಮವಾಗಿ ವೈಭವದಲ್ಲಿ ತಲುಪಲಿರುವ ಔತಣದ ಆರಂಭವಾಗಿತ್ತು. ಯೆರೂಸಲೇಮಿನ ಆ ಕೋಣೆಯಲ್ಲಿ ಮುರಿದ ರೊಟ್ಟಿ ಕೇವಲ ಪರಲೋಕದ ಊಟದ ಮೊದಲ ಭಾಗವಾಗಿತ್ತು. ಅದು ಇನ್ನೂ ಪೂರ್ಣಗೊಳ್ಳಬೇಕಿದೆ, ಏಕೆಂದ್ರೆ ವಾಗ್ದಾನ ಮಾಡಲಾದ ಮತ್ತೊಂದು ಭೋಜನ ಇದೆ. ಅದು ಶ್ರೇಷ್ಠವಾದದ್ದು, ಅಂತಿಮವಾದದ್ದು, ಶಾಶ್ವತವಾದದ್ದು. ಪ್ರಕಟಣೆ 19:9 ನಾವು ಪರಲೋಕದಿಂದ ಆಹ್ವಾನವನ್ನು ಕೇಳುತ್ತೇವೆ. ಕುರಿಮರಿಯ ಮದುವೆಯ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಹೌದು, ದೇವರ ರಾಜ್ಯದಲ್ಲಿ ಒಂದು ಮೇಜು ಸಿದ್ಧವಾಗ್ತಾ ಇದೆ. ಮತ್ತು ಯಾರು ಕುರಿಮರಿಯ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ, ಯಾರು ಶಿಲುಬೆಯ ಕರೆಗೆ ಸ್ಪಂದಿಸಿದ್ದಾರೋ, ಯಾರು ಕರ್ತನ ಭೋಜನದಲ್ಲಿ ಭಯಭಕ್ತಿ ಮತ್ತು ನಂಬಿಕೆಯಿಂದ ಪಾಲ್ಗೊಂಡಿದ್ದಾರೋ, ಅವರು ಕುರಿಯಾದಾತನಾಗಿರುವ ಮದುವೆಯ ಔತಣದಲ್ಲಿ ಗೌರವದಿಂದ ಬರಮಾಡಿಕೊಳ್ಳಲ್ಪಡ್ತಾರೆ. ಯೇಸುವಿನಿಂದ ತಿಳಿಸಲ್ಪಟ್ಟ ಈ ಪ್ರವಾದನಾತ್ಮಕ ಭೋಜನವು ಐಕ್ಯತೆಯ ಶಿಖರ, ವಿಮೋಚನೆಯ ಹಬ್ಬವಾಗಿದೆ. ಬಹುಶಃ ನೀವು ಯೋಚಿಸ್ತಾ ಇರ್ಬೋದು, ನನಗೂ ಈ ಮೇಜಿನ ಬಳಿ ಸ್ಥಾನ ಇದೆಯಾ ಅಂತ. ಉತ್ತರವು ಶಿಲುಬೆಯಿಂದ ಪ್ರತಿನಿಧಿಸ್ತಾ ಇದೆ. ಹೌದು ಹೌದು, ಅಲ್ಲಿ ಒಂದು ಖಾಲಿ ಸೀಟ್ ಇದೆ, ಒಂದು ಮೇಜು ಇನ್ನು ಸಿದ್ಧವಾಗಿದೆ. ಆಹ್ವಾನವು ಇನ್ನೂ ಕಳುಹಿಸಲ್ಪಡ್ತಾ ಇದೆ. ಕರ್ತನ ಭೋಜನವು ಯಾರನ್ನು ಹೊರಗಿಡುವುದಿಲ್ಲ, ಅದು ಕರೀತಾ ಇದೆ, ಅದು ತಲುಪುತ್ತದೆ, ಅದು ರೂಪಾಂತರಿಸುತ್ತದೆ.
ನಿತ್ಯತ್ವದಿಂದ ಸಿದ್ಧಪಡಿಸಲಾದದ್ದು ಈಗ ರಕ್ಷಿಸಲ್ಪಟ್ಟವರ ಅಂತಿಮ ಗಮ್ಯವಾಗಿ ತನ್ನನ್ನು ತಾನೇ ಬಹಿರಂಗಪಡಿಸುತ್ತದೆ. ಮತ್ತು ಯಾರು ಪಸ್ಕದಲ್ಲಿ, ಕರ್ತನ ಭೋಜನದಲ್ಲಿ, ಸಭೆಯ ಭೋಜನದಲ್ಲಿ ಪಾಲುಗೊಳ್ಳುತ್ತಾರೋ ಅವರು ಕುರಿಮರಿಯ ಮದುವೆಯ ಔತಣದ ಭರವಸೆಯಲ್ಲಿ ಪಾಲುಗೊಳ್ತಾರೆ. ಆದರೆ ಒಂದು ಅತ್ಯಗತ್ಯ ವಿವರವಿದೆ. ಆ ಕೋಣೆಯನ್ನು ಪ್ರವೇಶಿಸಲು ನೀವು ಬಿಳಿ ಉಡುಪನ್ನು ಧರಿಸಿರಬೇಕು. ಶಾಸ್ತ್ರಗಳು ಬಿಳಿ ಉಡುಪಿನ ಬಗ್ಗೆ ಮಾತನಾಡುತ್ತದೆ. ಇದು ಪರಿಶುದ್ಧತೆ, ಪವಿತ್ರತೆ ಮತ್ತು ವಿಮೋಚನೆಯ ಸಂಕೇತವಾಗಿದೆ. ಈ ಉಡುಪುಗಳನ್ನು ಸತ್ಕ್ರಿಯೆಗಳಿಂದ ಪಡೆಯಲಾಗುವುದಿಲ್ಲ, ಆದರೆ ಯೇಸುವಿನ ರಕ್ತದ ಮೇಲೆ ನಂಬಿಕೆಯಿಂದ ಪಡೆಯಲಾಗ್ತದೆ. ಕರ್ತರ ಭೋಜನ ಮತ್ತು ರಕ್ಷಣೆ ಆ ಮೇಲಣ ಕೋಣೆಯಿಂದ ಸಿಂಹಾಸನದವರೆಗೆ ಒಟ್ಟಿಗೆ ನಡೀತವೆ. ಆದುದರಿಂದ ಪ್ರಪಂಚ ಅಳಿದು ಹೋದರೂ ಮೇಜು ಸಿದ್ಧವಾಗಿಯೇ ಇರ್ತದೆ. ಸಮಯ ಓಡ್ತಾ ಇದ್ರೂ ನಿತ್ಯತ್ವವು ಹತ್ತಿರವಾಗ್ತಿದೆ. ರೊಟ್ಟಿಯನ್ನು ಮುರಿಯಲ್ಪಡ್ತಾ ಇರುವಾಗ ಆಹ್ವಾನವು ನೀಡಲ್ಪಡ್ತಿದೆ. ನೀವು ರಾಜನೊಂದಿಗೆ ಕುಳಿತುಕೊಳ್ಳಲು ಸಿದ್ಧರಿದ್ದೀರಾ? ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆಮೆನ್.